ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಇವತ್ತು ಮಂಡ್ಯದ ಆದಿಚುಂಚನಗಿರಿಗೆ ಆಗಮಿಸಿತು. ಈ ಮಧ್ಯೆ ಮೋದಿ ಸ್ವಾಗತಕ್ಕೆ ತೆರಳಿದ ಸಿಎಂ ಸಿದ್ದರಾಮಯ್ಯ ರಾಜ್ಯ ಸಮಸ್ಯೆ ಮತ್ತು ಅಭಿವೃದ್ಧಿ ಯೋಜನೆಗಳ ಕುರಿತು 18 ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಪರಸ್ಪರ ಕೈ ಮುಗಿದು ಶುಭಾಶಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿವಿ ಬಳಿ ತೆರಳಿ ಪ್ರಧಾನಿ ಮೋದಿ ಪಿಸು ಮಾತು. ಇಂತಹ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ HAL ಏರ್ಪೋರ್ಟ್. ರಾಜ್ಯದ ಸಮಸ್ಯೆ ಅಭಿವೃದ್ಧಿ ಯೋಜನೆಗಳ ಕುರಿತು ಮೋದಿಗೆ ಸಿಎಂ ಪತ್ರ. ಸ್ವಾಗತ ನೆಪದಲ್ಲೇ ಮೋದಿಗೆ 18 ಬೇಡಿಕೆಗಳ ಪಟ್ಟಿ ಸಲ್ಲಿಸಿದ ಸಿದ್ದರಾಮಯ್ಯ. ಪ್ರಧಾನಿ ಮೋದಿ ಇವತ್ತು ಮಂಡ್ಯದ ನಾಗಮಂಗಲ ತಾಲೂಕಿನಲ್ಲಿರುವ ಆದಿಚುಂಚನಗಿರಿ ಮಠದಲ್ಲಿ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೆ ಆಗಮಿಸಿದ್ರು. ಆದಿಚುಂಚನಗಿರಿ ಮಠಕ್ಕೆ ತೆರಳುವ ಮುನ್ನ ದೆಹಲಿಯಿಂದ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮೋದಿ ಅವರನ್ನ ಸ್ವಾಗತಿಸಲು ಸಿಎಂ ಸಿದ್ದರಾಮಯ್ಯ ಕೂಡ ತೆರಳಿದ್ರು. ಸಿಎಂ ಮೋದಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದಂತೆ ಪ್ರಧಾನಿ ಮೋದಿ ಕೂಡ ಕೈ ಮುಗಿದು ಅಭಿನಂದನೆ ಸಲ್ಲಿಸಿದ್ರು. ಈ ವೇಳೆ ಮೋದಿ ಸಿದ್ದರಾಮಯ್ಯ ಅವರ ಕಿವಿಯ ಬಳಿ ಬಂದು ಪಿಸುಗುಟ್ಟಿದ್ದು ಗಮನ ಸೆಳೆದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮೋದಿ ಅವರನ್ನ ಸ್ವಾಗತಿಸುವ ಗ್ಯಾಪ್ನಲ್ಲೇ ಪ್ರಧಾನಿಗೆ ರಾಜ್ಯದ ಸಮಸ್ಯೆ ಮತ್ತು ಅಭಿವೃದ್ಧಿ ಯೋಜನೆಗಳ ಕುರಿತು ಪ್ರಮುಖ 18 ಬೇಡಿಕೆಗಳ ಈಡೇರಿಕೆಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಪ್ರಿಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ, ಭಾರತದ ಪ್ರಗತಿಯಲ್ಲಿ ನಿರಂತರವಾಗಿ ಮುಂಚೂಣಿಯಲ್ಲಿ ನಿಂತಿರುವ ಕರ್ನಾಟಕಕ್ಕೆ ನಾನು ನಿಮ್ಮನ್ನು ಆತ್ಮೀಯ ಮತ್ತು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನಾವೀನ್ಯತೆಯ ಮನೋಭಾವದೊಂದಿಗೆ ಕರ್ನಾಟಕವು ಮಾಹಿತಿ ತಂತ್ರಜ್ಞಾನ, ಉತ್ಪಾದನೆ, ಕೃಷಿ ಮತ್ತು ಸೇವೆಗಳಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಾ ರಾಷ್ಟ್ರೀಯ ಬೆಳವಣಿಗೆಯ ಪ್ರಮುಖ ಆಧಾರ ಸ್ತಂಭವಾಗಿದೆ. ಕರ್ನಾಟಕವು ರಾಷ್ಟ್ರೀಯ ಖಜಾನೆಗೆ ಅತಿದೊಡ್ಡ ಕೊಡುಗೆ ನೀಡುವ ರಾಜ್ಯಗಳಲ್ಲಿ ಒಂದಾಗಿದೆ. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ. ಆದರೆ ಕೆಲವು ದೀರ್ಘಕಾಲದಿಂದ ಬಾಕಿ ಇರುವ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ತುರ್ತು ಗಮನ ಬೇಕು. ಈ ಕಾಳಜಿಗಳನ್ನು ಪರಿಹರಿಸುವುದು ಕರ್ನಾಟಕದ ಪ್ರಗತಿಯನ್ನು ವೇಗಗೊಳಿಸುವುದಲ್ಲದೆ ಸಮಾನತೆ ಮತ್ತು ಸಹಕಾರಿ ಒಕ್ಕೂಟದ ತತ್ವಗಳನ್ನು ಬಲಪಡಿಸುತ್ತದೆ. ಹೀಗಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಏನೆಲ್ಲ ಬೇಡಿಕೆಗಳಿವೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರೈಲ್ವೆ ಬಜೆಟ್ನಲ್ಲಿ ಘೋಷಣೆಯಾದರೂ ಪೂರ್ಣಗೊಳ್ಳದ ಕೋಲಾರದಲ್ಲಿ ರೈಲ್ವೆ ಕೋಚ್ ಕಾರ್ಖಾನೆ ಕಾರ್ಯಗತಗೊಳಿಸುವುದು, ಹೈಸ್ಪೀಡ್ ರೈಲು ಕಾರಿಡಾರ್ನಲ್ಲಿ ಮೈಸೂರಿಗೆ ಹೈಸ್ಪೀಡ್ ರೈಲು ವಿಸ್ತರಣೆ ಮಾಡುವುದು, ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಅನುದಾನ ಬಿಡುಗಡೆ ಮತ್ತು ಬೆಂಗಳೂರು ಮುಂಬೈ ಹೈಸ್ಪೀಡ್ ರೈಲು ಕಾರಿಡಾರ್ ಆರಂಭಿಸಬೇಕು. ಸುರಕ್ಷಿತ ಕುಡಿಯುವ ನೀರು ಯೋಜನೆಗಾಗಿ ಜಲಜೀವನ್ ಮಿಷನ್ನಿಂದ ಕೇಂದ್ರದಿಂದ ಬರಬೇಕಾಗಿರುವ 17,554 ಕೋಟಿ ಬಾಕಿ ಹಣ ಬಿಡುಗಡೆ. 15ನೇ ಹಣಕಾಸು ಆಯೋಗದಂತೆ ಪಂಚಾಯತ್ಗಳಿಗೆ ಹಣಕಾಸು ಬಿಡುಗಡೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಮಂಜೂರಾತಿ ಮತ್ತು ಉನ್ನತೀಕರಣ ಮತ್ತು ಹಣಕಾಸಿನ ಅಸಮತೋಲನವನ್ನು ಪರಿಹರಿಸಲು 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 25,495 ಕೋಟಿ ಆದಾಯ ಕೊರತೆ ಅನುದಾನ ಬಿಡುಗಡೆ. ಬೆಂಗಳೂರಿಗೆ ಬಾಕಿ ಇರುವ 6,000 ಕೋಟಿ ವಿಶೇಷ ಅನುದಾನ ಬಿಡುಗಡೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಯ ತ್ವರಿತ ಮೌಲ್ಯಮಾಪನ ಮತ್ತು ಅನುಮೋದನೆ. PMKSY AIBP ಅಡಿಯಲ್ಲಿ ಮೇಲ್ದಂಡೆ ಭದ್ರಾ ಯೋಜನೆಗೆ ಕೇಂದ್ರ ನೆರವು ಮತ್ತು ರಾಷ್ಟ್ರೀಯ ಯೋಜನಾ ಮಾನ್ಯತೆ ಜೊತೆಗೆ 5,300 ಕೋಟಿ ಸಹಾಯಧನ ಬಿಡುಗಡೆಗೆ ಸಿಎಂ ಮನವಿ ಮಾಡಿದ್ದಾರೆ. ಉಳಿದಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿ ಕೃಷ್ಣಾ ನ್ಯಾಯಾಧೀಕರಣ 2 ಇದರ ತೀರ್ಪನ್ನ ಗೆಜೆಟ್ನಲ್ಲಿ ಪ್ರಕಟಿಸೋದು. ಇನ್ನು ನದಿಗಳ ಜೋಡಣೆ ಕಾರ್ಯಕ್ರಮದ ಗೋದಾವರಿ, ಕಾವೇರಿ ಮತ್ತು ಬೆಡ್ತಿ ವರದಾ ಸಂಪರ್ಕ ಯೋಜನೆಗಳ ಅಡಿಯಲ್ಲಿ ರಾಜ್ಯಕ್ಕೆ ಕನಿಷ್ಠ 40 ರಿಂದ 45 ಟಿಎಂಸಿಯಷ್ಟು ಸಮಾನ ಹಂಚಿಕೆಗೆ ಆಗ್ರಹ. ಇದಲ್ಲದೆ ಮೀಸಲಾತಿಗೆ ಸಂಬಂಧಿತ ಮನವಿ ಸಿಎಂ ಸಲ್ಲಿಸಿದ್ದಾರೆ. ಕೇಂದ್ರೀಯ ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ಕೆಲವು ಇತರ ಹಿಂದುಳಿದ ಜಾತಿಗಳ ಸೇರ್ಪಡೆ. ಕಲಂ 371 ಜೆ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾದ 25,000 ಕೋಟಿ ಆರ್ಥಿಕ ಬೆಂಬಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗೆ ಅರಣ್ಯ ಪರಿಸರ ಇಲಾಖೆ ತ್ವರಿತ ಅನುಮತಿ. ಅಂತಿಮವಾಗಿ ರಾಯಚೂರಲ್ಲಿ ಏಮ್ಸ್ ಸ್ಥಾಪನೆಗೆ ಅನುಮೋದನೆ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅನುಮೋದನೆಗಳು ಮತ್ತು ಹಣಕಾಸು ಬಿಡುಗಡೆಗಳಲ್ಲಿ ಪದೇ ಪದೇ ವಿಳಂಬವಾಗ್ತಾ ಇರೋದ್ರಿಂದ ವ್ಯವಸ್ಥಿತ ಅಸಮಾನತೆಯ ಗ್ರಹಿಕೆ ಸೃಷ್ಟಿಯಾಗಿದೆ. ಈ ಕಾಳಜಿಗಳನ್ನು ಪರಿಹರಿಸುವುದು ನಿಜವಾದ ಸಹಕಾರಿ ಒಕ್ಕೂಟದ ಮನೋಭಾವವನ್ನು ಪುನರುಚ್ಚರಿಸುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸುದೀರ್ಘ ಪತ್ರದಲ್ಲಿ ವಿವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.